ಶುರು ಮಾಡೋಣ. ಓಕೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಈ ಟೈಟಲ್ಲು ಬಹಳಷ್ಟು ದಿವಸಗಳಿಂದ ಎಲ್ಲರಿಗೂ ಕೂಡ ಒಂಥರ ಮನೆಮಾತಾಗಿರುವಂಥ ಒಂದು ಟೈಟಲ್ಲು. ಹೇಳ್ತಿದ್ದಂಗೆ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಅಂತ ಅನ್ನೋವಂಥದ್ದು ಗೊತ್ತಾಗುತ್ತೆ ನಮಗೆ. ಆದರೆ ಈ ತಂಡ ಏನನ್ನು ನಿಮ್ಮನ್ನು ಪ್ರಾಮಿಸ್ ಮಾಡುತ್ತೆ ಅದನ್ನು ಸುಳ್ಳು ಮಾಡಲ್ಲ. ನಿಮ್ಮನ್ನು ನಗಿಸ್ತೀವಿ ಅಂತ ಅನ್ನೋವಂಥದ್ದನ್ನು ಚೆನ್ನಾಗಿ ಹೇಳ್ತಾರೆ, ಬಟ್ ಅದನ್ನು ಎಲ್ಲೂ ಕೂಡ ಅದನ್ನು ಹುಸಿ ಮಾಡೋವಂಥದ್ದಲ್ಲ. ಅದು ಒಂದು ವಿಚಾರನ ಹೇಳಿ ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ಆ್ಯಕ್ಚುಲಿ ಒಂದು ತಂಡದ ಮೇಲಿರೋವಂಥ ಜವಾಬ್ದಾರಿಯ ಭಾರ. ಸೊ ಆ ಜವಾಬ್ದಾರಿಯ ಭಾರವನ್ನು ಭಾಳ ಸಮರ್ಪಕವಾಗಿ ಹೊರುವಂಥ ಹೆಗಲುಗಳು ಇವೆಲ್ಲ. ನನಗೆ ಈ ತಂಡಕ್ಕೆ ನಾನು ಹೊಸಬ ಅಲ್ಲ, ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವರೆಲ್ಲರ ಸಿನಿಮಾದ ಮೇಲಿನ ಪ್ರೀತಿ ನನಗೆ ಚೆನ್ನಾಗಿ ಗೊತ್ತು. ಇವರೆಲ್ಲರ ಸಿನಿಮಾದ ಮೇಲಿನ ಪ್ರೀತಿ ಈ ಸಿನಿಮಾದ ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ ಅಂತಂದರೆ ತಪ್ಪಾಗಲ್ಲ. ಅದು ಇಲ್ಲಿ 3 ಜನ ಈ ಸಿನಿಮಾದ ಲೀಡಲ್ಲಿ ಇರುವಂಥದ್ದು. ರಕ್ಷಿತ್ ಅವರು, ಅನುಷಾ ಅವರು ಮತ್ತು ಸಂಜನಾ ಅವರು, ಮತ್ತು 3 ಜನ ಫ್ರೆಂಡ್ಸು. ನಾನು ಯೂಶಲಿ ಒಂದೊಂದು ಸಿನಿಮಾಗೆ ಅಂದರೆ ಒಂದೊಂದು ಕಟ್ಟಡಕ್ಕೆ ಒಂದು 4 ಪಿಲ್ಲರ್ ಅಂತ ಕೇಳಿರ್ತೀನಿ. ಆದರೆ ಈ ಸಿನಿಮಾದಲ್ಲಿ 6 ಜನ ಪಿಲ್ಲರ್, 3 ಜನ ಫ್ರೆಂಡ್ಸು ಮತ್ತು 3 ಜನ. ಎಷ್ಟು ಚೆಂದ. ನಾನು ಅದೇ ಹೇಳಿದೆ ರಕ್ಷಿತ್ ಅವ್ರಿಗೆ, ಕೆಲವು ಪಾತ್ರಗಳು ಅಪರೂಪಕ್ಕೆ ಒಂದೊಂದು ಈ ಥರದ ಪಾತ್ರಗಳು ಸಿಗುತ್ತೆ. ಒಬ್ಬ ನಟನಿಗೆ ಅದು ಎಷ್ಟು ಖುಷಿ ಹೌದೋ ಅಷ್ಟೇ ಸವಾಲದು. ಇಲ್ಲಿ ನಗಿಸ್ಬೇಕು, ಎಮೋಟ್ ಮಾಡಬೇಕು, ಅಳಿಸ್ಬೇಕು, ನಿಮ್ಮನ್ನೆಲ್ಲೋ ಬೇರೆ ಕಡೆ ತೊಗೊಂಡು ಹೋಗಬೇಕು, ಇದನ್ನೆಲ್ಲ ತುಂಬ ಕಷ್ಟ. ರಕ್ಷಿತ್ ಅವರು ನನಗೆ ಗೊತ್ತಿರೋ ಹಾಗೆ ದಿ ಫೈನೆಸ್ಟ್ ಆ್ಯಕ್ಟರ್ಸ್. ಇಲ್ಲ ಅಂತಂದರೆ ಅದು ಕಷ್ಟ ಆ ಥರದ ಇದನ್ನು. ಆಮೇಲೆ ಅವರಿಬ್ಬರ ಬಗ್ಗೆ ನಾನು ಹೇಳಲೇಬೇಕು. ಇಡೀ ಸಿನಿಮಾದ ಭಾರವನ್ನು ಅವರಿಬ್ಬರು ಹೊತ್ತಿದ್ದಾರೆ. ಎಲ್ಲೂ ಕೂಡ ಒಂದು ಫ್ರೇಮನ್ನು ಹಿಂಗೆ ಹೋಗೋದೇ ಇಲ್ಲ, ಅವರಿಬ್ಬರ ಮೇಲೇ ಇರ್ತದೆ. ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸನ್ನು ಡಿಮ್ಯಾಂಡ್ ಮಾಡುವಂಥ ಸಿನಿಮಾ ಇದು, ಡಿಮ್ಯಾಂಡ್ ಮಾಡುವಂಥ ಕತೆ ಇದು. ಸೊ ಹಾಗಾಗಿ ಇವ್ರು 3 ಜನ ಇದ್ದಾರಲ್ಲ, ಇವ್ರು 3 ಜನಕ್ಕೆ ಇರೋವಂಥ ಹೆಗಲ ಮೇಲಿರೋ ವೆಯ್ಟ್ ಏನಿರುತ್ತೆ ಅಂತ ನನಗೆ ಗೊತ್ತು. ಬಟ್ ತುಂಬ ಚೆಂದ, ಅಷ್ಟೇ ಚೆಂದ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ, ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಒಟ್ಟಾರೆ ಸಿನಿಮಾ ಒಂದು ಈಗಿನ ಜನ್ರೇಷನ್ಗೆ ಹೇಳಿ ಮಾಡಿಸಿದ್ದು ಸಿನಿಮಾ ರೀ. ನನಗೆ ಇವಾಗ ಯೂತ್ಸ್ನ ನಾನು ನೋಡ್ತಾ ಇರ್ತೀನಲ್ಲ, ಅವರ ಒಂದು ಮೆಂಟಾಲಿಟಿ ಆಗಿರ್ಬೋದು, ಅವರ ಆಸೆ ಆಕಾಂಕ್ಷೆಗಳು ಏನಾಗಿರ್ಬೋದು, ಇದನ್ನು ಇಟ್ಕೊಂಡು ಹೆಣೆದಿರೋ ಅಂಥ ಒಂದು ಸಿನಿಮಾ ಇದು. ಖಂಡಿತವಾಗಲೂ ಯೂತ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ. ಪ್ರತಾಪ್ ಅವರ ನಿರ್ದೇಶನ. ನನಗೆ ಇವರೆಲ್ಲ ಏನೂ ಹೊಸಬರಲ್ಲ, ಯಾಕಂತಂದರೆ ಸಿನಿಮಾ ಇಲ್ದಿದ್ದಾಗಲೂ ಕೂಡ ನಾವು ಜೊತೆ ಕೆಲಸ ಮಾಡಿಲ್ಲ, ಆದ್ರೂ ಕೂಡ ಒಂದು ಒಡನಾಟ ಇರೋ ಅಂಥದ್ದು. ಒಂದು ನಿರೀಕ್ಷೆ ನನಗೆ ಈ ತಂಡದ ಮೇಲೆ ಇದ್ದಂಥದ್ದು. ಭಾಳ ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾವನ್ನು. ಮ್ಯೂಸಿಕ್ ಆಗಿರ್ಬೋದು, ಈ ಸಿನಿಮಾದ ಫೋಟೋಗ್ರಫಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲವಲ್ಲೂ ಕೂಡ ನನ್ನ ಕಷ್ಟ. ಈ ಥರ ಕಥೆಗಳನ್ನ ಮಾಡುವಂಥದ್ದು ತುಂಬ ಕಷ್ಟ. ಇವರಿದಾರಲ್ಲ ಇಲ್ಲಿ ಸುಮ್ಮನೆ ನಿಂತಿದ್ದಾರೆ, ಬಟ್ ಎಲ್ಲವನ್ನು ಮಾಡಿ ಸೈಡಿಗೆ ನಿಂತ್ಕೊಳ್ಳೋವಂಥದ್ದು. ವಿಕ್ಟ್ರಿ 2 ಅಂತನ್ನುವಂಥ ಒಂದು ಸಿನಿಮಾದ ನಿರ್ದೇಶಕರು, ಒಂದು ತುಂಬ ದೊಡ್ಡ ಹಿಟ್ ಸಿನಿಮಾನ ಕೊಟ್ಟಂಥ ನಿರ್ದೇಶಕರು ಇವರು. ಸೊ ಇವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ನಾನು. ಇವರ ಸಿನಿಮಾದ ಮೇಲಿನ ಪ್ರೀತಿ ನನಗೇನು ಅಂತ ಅನ್ನೋದು ಗೊತ್ತು. ಈ ಸಿನಿಮಾಗೂ ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ನನಗೆ ಅಪ್ಡೇಟ್ ಬರ್ತಾನೆ ಇರ್ತಿತ್ತು. ಈ ಸಿನಿಮಾಗೆ ತುಂಬ ಕುತೂಹಲ ಇಟ್ಕೊಂಡು ಬಂದಿದ್ದೆ. ಆದರೆ ಆ ಕುತೂಹಲವನ್ನು ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೆ ಎಲ್ಲರೂ ಕೂಡ. ಒಳ್ಳೆಯದಾಗಲಿ. ನಿರ್ಮಾಪಕರು ಅವರೇ ಕೇಳಿದೆ, ಒಳ್ಳೆಯದಾಗಲಿ ಸರ್. ಸೊ ಇಷ್ಟು ಜನ ಈ ಸಿನಿಮಾದ ಪಿಲ್ಲರ್ಸು. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಥರದ ತಂಡದ ಮೇಲೆ ಇದ್ದಾಗ ಈ ಥರದ ತಂಡ ಮತ್ತೊಂದಿಷ್ಟು ಸಿನಿಮಾ ಮಾಡುವಂಥ ಶಕ್ತಿ ಸಿಗುತ್ತೆ. ಆ ಶಕ್ತಿ ಸಿಗಬೇಕು ಅಂತ ಅನ್ನೋದಾಯಿತು ಅಂದರೆ ಅದು ನಿಮ್ಮಗಳಿಂದನೇ ಸಾಧ್ಯ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ನಿಮ್ಮ ಎಲ್ಲರ ಆಶೀರ್ವಾದಕ್ಕೆ ಅರ್ಹವಾದಂಥ ಸಿನಿಮಾ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್. ಸರ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಷ್ಟು ನಮಸ್ಕಾರ, ನಾನು ಸುನೇತ್ರ ಪಂಡಿತ್. ಆ ಫ್ರೆಂಡಿನ ನೀಡಿನ ಫ್ರೆಂಡಿನ ಡೀಡ್ ಅಂತ ಹೇಳ್ತಾರೆ. ಸೊ ಅದನ್ನು ಅಂಥ ಒಂದು ದೊಡ್ಡ ವಾಕ್ಯವನ್ನು ನಮ್ಮ ರಕ್ಷಿತು, ಹರಿ ಹಾಗೂ ಪ್ರತಾಪ್ ಹಾಗೂ ಈ ಮುದ್ದಾದ ಹುಡುಗಿಗಳು ನಿಜ ಮಾಡಿದ್ದಾರೆ. ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಹೇಗಿರಬೇಕು,
ಅದನ್ನು ನಾವು ಹೇಗೆ ನಿಭಾಯಿಸಬೇಕು. ಬರೀ ಲಸ್ಟ್ ಅಲ್ಲ, ಲವ್ ಅನ್ನೋದು, ಎಫೆಕ್ಷನ್ ಅನ್ನೋದು ತುಂಬ ದೊಡ್ಡ ವಾಕ್ಯ, ದೊಡ್ಡ ಪದ ಅನ್ನೋದಕ್ಕೆ ಇವರು 3 ಜನ ನಿದರ್ಶನ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನಗೇನು ತುಂಬ ಇಷ್ಟ ಆಯಿತು ಅಂದರೆ ಆ್ಯಕ್ಟಿಂಗ್ ಕ್ರಾಫ್ಟು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಐ ಆಮ್ ಸೋ ಪ್ರೌಡ್ ದಟ್ ಎಸ್ ಅವರ್ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಕನ್ನಡ ಚಿತ್ರರಂಗ ಸೇಫ್ ಹ್ಯಾಂಡ್ಸಲ್ಲಿದೆ ಅಂತ ಅನ್ನಿಸ್ತು ನನಗೆ. ಅಷ್ಟೇ ಅಲ್ಲ, ಪ್ರತಾಪ್ ಅವರು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾವನ್ನು ನಮಗೋಸ್ಕರ ಕನ್ನಡ ನೋಡುಗರಿಗೆ ಕಟ್ಟಿಕೊಟ್ಟಿದ್ದಾರೆ. ಒಂದು ಸಿಂಪಲ್ಲಾಗಿ, ಒಂದು ನೀಟಾಗಿರೋ ಒಂದು, ನಾನು ಏನು ಹೇಳ್ತೀನಿ ಅಂದರೆ ಅಚ್ಚುಕಟ್ಟಂತ ಆವಾಗಲೇ ಹೇಳಿದೆ, ಅಚ್ಚುಕಟ್ಟಾಗಿರೋ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟೇ ಕೇಳೋದು, ಖಂಡಿತವಾಗ್ಲೂ ಯಾರಿಗೂ ಟೈಮ್ ಇರಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂಥ ಒಂದು ಸಿನಿಮಾ ಟೈಮ್ ಯಾರಿಗೂ ಇರಲ್ಲ. ಆದರೂ ನಮ್ಮೆಲ್ಲರ ಒಂದು ಕಳ ಮನವಿ ಏನಪ್ಪ ಅಂತಂದರೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಇಂಥ ಒಂದು ಸಿನಿಮಾ ತುಂಬ ಕಷ್ಟಪಟ್ಟು ಮಕ್ಕಳು ಮಾಡಿದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ನೀವೆಲ್ಲರೂ ಬಂದು ಇವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಟೀಮ್ ಅಂತ ಹೇಳಿದ್ರೆ ನಿಜವಾಗ್ಲೂ ಇವರು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಮನವಿ, ಬನ್ನಿ ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ನೋಡಿ, ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಅದ್ಭುತವಾದ ಒಂದು ಮೆಸೇಜನ್ನು ಟೇಕ್ ಹೋಮ್ ಅಂದರೆ ನೀವು ತೊಗೊಂಡು ಹೋಗ್ತೀರಾ. ಫ್ರೆಂಡ್ಶಿಪ್ಸ್ ಬಗ್ಗೆ ಎಷ್ಟು ಸಿನಿಮಾಗಳು ಬಂದರೂ ಸಾಲದು, ಯಾಕಂದರೆ ಅಷ್ಟು ಅದ್ಭುತ ಫ್ರೆಂಡ್ಶಿಪ್ ಅನ್ನೋದು. ಹಾಗಾಗಿ ಇನ್ನೊಂದು ಪ್ರಯತ್ನ ಫ್ರೆಂಡ್ಶಿಪ್ಪಿನ ಒಂದು ಸಿನಿಮಾ ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್. ದಯಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡಿ ಮಜಾ ಮಾಡಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ ಹಾಗೂ ಬೆಳೆಸಿ. ಧನ್ಯವಾದಗಳು. ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಪ್ರೀತಿಯ ಮಂಜು ಭಾಷಿನಿ. ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ಹೆಸರು, ಬಟ್ ಐ ಆಲ್ಸೋ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ ಗರ್ಲ್ಸ್, ಕಂಗ್ರ್ಯಾಚುಲೇಷನ್ ಸಿಸ್ಟರ್. ಇಲ್ಲೇನಂತ ಹೇಳಿದ್ರೆ, ಒಂದು ಒಳ್ಳೆ ಕಥೆ, ಅದ್ಭುತವಾದ ಅಪ್ಪಟ ಕನ್ನಡ ಕಲಾವಿದರು ಅಂತ ನನಗೆ ಗೊತ್ತಾಗಿ ಇನ್ನಷ್ಟು ಜಾಸ್ತಿ ಖುಷಿ ಆಯಿತು. ನಿಜವಾಗ್ಲೂ ಆ್ಯಕ್ಟಿಂಗ್ ವಿಷಯದಲ್ಲಿ ಹೇಳಿದ್ರೆ, ಫಸ್ಟ್ ನಾನು ಕಲಾವಿದೆ ಆಗಿರೋದ್ರಿಂದ ಆ್ಯಕ್ಟಿಂಗ್ ಭಾಗ ಹೇಳ್ಬಿಡ್ತೀನಿ. 3 ಜನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಅಂತ ಅನ್ನಿಸ್ಬಾರ್ದು, ರಿಯಲ್ ಆಗಿ ಅಂತ ಅನ್ನಿಸ್ಬೇಕು. ಆ ಎಲ್ಲ ನ್ಯೂಯಾನ್ಸಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಒಬ್ಬೊಬ್ಬರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ಚೆನ್ನಾಗಿ ಪೇ ಮಾಡಿದ್ದಾರೆ. ಇನ್ನು ಕತೆ ಹೇಳಬೇಕು ಅಂತ ಹೇಳಿದ್ರೆ, ಲವ್ ಸ್ಟೋರಿ, ಒಂದು ಹಾಡಿರುತ್ತೆ, ಯಾರೋ ಒಬ್ಬರು ವಿಲನ್ ಇರ್ತಾರೆ, ಎಲ್ಲೋ ಒಂದು ಫೈಟಿಂಗ್ ಇರುತ್ತೆ, ಅಷ್ಟೇ. ಸಿನಿಮಾ ನೋಡೋಕೆ ಹೋಗಬೇಕಾ ಅಂತ ಅಂದ್ಕೊಂಡೇ ಬಂದೆ. ಫಸ್ಟ್ ಹಾಫು ಜಾಲಿಯಾಗಿ ತಮಾಷೆಯಾಗಿ ನಡೀತು. ಬಟ್ ಸೆಕೆಂಡ್ ಹಾಫ್ ವಾಸ್ ಟೂ ವೆರಿ ಗುಡ್. ತುಂಬ ಎಮೋಷನಲ್ ಆಗಿತ್ತು. ಆ ಎಮೋಷನ್ನ 3 ಜನ ತುಂಬ ಚೆನ್ನಾಗಿ ಹೊರಗಡೆ ತಂದಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ. ನಮ್ಮ ಕನ್ನಡದಲ್ಲಿ ಇನ್ನಷ್ಟು ಹಲವಾರು ಸಿನಿಮಾಗಳು ಬರಬೇಕು. ಆ 3 ಗಂಟೆ ನಾವೇನು ಕೂತಿರ್ತೀವಿ, ಆ 3 ಗಂಟೆ ಕಳೆದು ಹೋಗ್ಬಿಡ್ಬೇಕು, ನಾವು ಆ ಸ್ಕ್ರೀನ್ ಒಳಗಡೆ ಹೋಗಬೇಕು. ಆ ಎಲ್ಲ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ. ಹಾಗೆ ಅವ್ರು ಸಕ್ಸಸ್ ಆಗಿದ್ದಾರೆ. ಸುಮ್ಮನೆ ಓಕೆ ನೋಡ್ತಾ ನಾವು ಆ ಕ್ಯಾರೆಕ್ಟರ್ಗಳ ಜೊತೆ ಆ ಜರ್ನಿ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡೋಕ್ಕೆ ಬನ್ನಿ. ಬಂದರೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತ ಆಗಲೇ ಸುನೇತ್ರ ಅವ್ರು ಹೇಳಿದರು, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಒಂದು ಸತಿ ಬನ್ನಿ, ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಸಿನಿಮಾ ಹೇಗಿದೆ ಅಂತ. ಟು ದ ಹೋಲ್ ಟೀಮ್ ಐ ಸೇ ಕಂಗ್ರ್ಯಾಚುಲೇಷನ್ಸ್, ಆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ, ಸಿನಿಮಾ ಹಿಟ್ ಆಗಲಿ, 100 ದಿನ ಓಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಸೀರಿಯಸ್ ಆಗಿ ಹೇಳ್ತಾ ಇರೋದು, ಮನಸಾರೆ ಹೇಳ್ತಾ ಇರೋದು. ನಾನು ಪೂರ್ಣಿಮಾ. ಇನಿಷಿಯಲಿ ನನಗೆ ಟ್ರೈಲರ್ ನೋಡಿದಾಗ ನನಗೆ ಏನಪ್ಪ ಇದು ಕನ್ನಡ ಮೂವಿ ಈ ಥರ ಬಂತ, ಇದು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಇವತ್ತು ನಾನು ಬಂದು ಮೂವಿ ನೋಡಿದೆ. ಅದ್ಭುತವಾದ ಮೂವಿ. ಒಬ್ಬೊಬ್ಬರ ಪಾತ್ರ ಹೊಸಬ್ರು ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ. ಎಂಥ ಪ್ರೊಫೆಷನಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು. ಬರೀ ಅದಕ್ಕೆ ನಾವು ಹೇಳಲ್ವಾ, ಡೋಂಟ್ ಗೋ ವಿತ್ ದ ಕವರ್ ಪೇಜ್ ಅಂತ. ಪೂರ್ತಿ ಬುಕ್ ಓದಿದ್ರೆ ಬುಕ್ ಏನು ಅಂತ ಅರ್ಥ ಆಗುತ್ತೆ. ಸೊ ಪೂರ್ತಿ ಬುಕ್ ಓದ್ಲಿಕ್ಕೆ ಬಂದೆ. ಅದ್ಭುತವಾದ ಸಿನಿಮಾ. ಎಷ್ಟು ನೀಟಾಗಿದೆ ಅಂದರೆ ಯಾವುದೇ ಒಂದು ಆ್ಯಂಗಲಲ್ಲಿ ಎಲ್ಲೂ ವಲ್ಗ್ಯಾರಿಟಿ ಇಲ್ಲ. ಏಕೆಂದರೆ ಟೀಸರ್ ನೋಡಿದ ತಕ್ಷಣ ಎಲ್ಲೆಲ್ಲೋ ಹೋಗುತ್ತೆ. ಏಕೆಂದರೆ ಮನುಷ್ಯನ ಮನಸ್ಸು ಕೋತಿಗಳ ಥರ. ಸೊ ಎಲ್ಲಿ ಹೋಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಕೋತಿ ಥರ ಇರೋವಂಥ ಮನಸ್ಸನ್ನ ತೊಗೊಂಬಂದು ಒಂದು ಜಾಗದಲ್ಲಿ ಕಟ್ಟಾಕಿದ್ದಂಥ ಮೂವಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಿಜವಾಗ್ಲೂ ನಾನು ಇಡೀ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೀಸ್ 2 ಪರ್ಲ್ಸ್, ಮುತ್ತುಗಳು, ಈ ಮುತ್ತುಗಳನ್ನ ಹ್ಯಾಂಡಲ್ ಮಾಡಿದ್ದು ಈ ದೊಡ್ಡ ಮುತ್ತು ಇಲ್ಲಿ. ಏಕೆಂದರೆ ಇಲ್ಲಿ ಫ್ರೆಂಡ್ಶಿಪ್ ಮುಖ್ಯನಾ, ಪ್ರೀತಿ ಮುಖ್ಯನಾ, ಇಲ್ಲ ತಂದೆ ತಾಯಿ ಆ ಒಂದು ಬಾಂಡಿಂಗ್ ಮುಖ್ಯನಾ ಅನ್ನೋದು ಪ್ರತಿಯೊಬ್ಬನಿಗೂ ಆ ಕನ್ಫ್ಯೂಷನ್ಸ್ ಇರುತ್ತೆ. ಪ್ರತಿಯೊಬ್ಬನಿಗಿರೋವಂಥ ಕನ್ಫ್ಯೂಷನ್ಸ್ನ ಬಿಡಿಯಾಗಿ ಬಿಡಿಸಿ ಇಲ್ಲಿ ತಂದಿಟ್ಟವರು
ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಅವರು. ಇಡೀ ಎಂಟೈರ್ ಕುಟುಂಬ ಬಂದು ಈ ಮೂವಿನ ನೋಡಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್ನ ಅವ್ರು ಇನ್ನೂ ಎನ್ಕರೇಜ್ ಮಾಡಬೇಕು. ಇಂಥ ಒಳ್ಳೆ ಅದ್ಭುತ ಫಿಲಮ್ಗಳು ಇನ್ನೂ ಮುಂದೆ ಬರಬೇಕು ಅಂತ ನಾನು ಪ್ರತಾಪ್ ಅಂತ ಡೈರೆಕ್ಟರ್ಗಳನ್ನ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ ಬ್ರದರ್ಸ್. ಥ್ಯಾಂಕ್ ಯು. ಇಷ್ಟು ಒಂಥರ ನೈಜವಾಗಿರುವಂತಹ ಒಂದು ಕಾನ್ಸೆಪ್ಟ್ ಬಂದಿದೆ. ಆ್ಯಂಡ್ ರಿಯಲಿ ಫಸ್ಟ್ ಆಫ್ ಆಲ್ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಂಡಸ್ಟ್ರಿಗೆ ತುಂಬ ಪ್ರಯೋಗ ಇರುವಂಥ ಒಂದು ಚಿತ್ರಗಳನ್ನ ಕೊಡ್ತಿದ್ದಾರೆ, ಹೊಸ ಪ್ರತಿಭೆಗಳನ್ನ ಕೂಡ ಇಂಟ್ರಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ತುಂಬ ರಿಯಲಿಸ್ಟಿಕ್ಕಾಗಿ ಕನೆಕ್ಟ್ ಆಗೋದು ಏನಂತ ಹೇಳಿದರೆ, ತುಂಬ ಆಡಂಬರವಾಗಿರುವಂತಹ ಫೈಟ್ಸ್ಗಳಾಗಲಿ, ದೊಡ್ಡ ದೊಡ್ಡ ಸೆಟ್ಗಳಾಗಲಿ, ಓವರ್ ಡು ಮೇಕಪ್ಗಳಾಗಲಿ ಎಲ್ಲೂ ಇಲ್ಲದೆ ನಾವು ಸಿನಿಮಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಪಾತ್ರವಾಗಿ ನಾವು ಆಗೋಗ್ತೀವಿ. ಸೊ ಡೆಫಿನೆಟ್ಲಿ ಇವ್ರು 3 ಜನ ತುಂಬ ಮುದ್ದಾಗಿ ಮಾಡಿದ್ದಾರೆ. ಈಗಿನ ಸಿಚುವೇಶನಲ್ಲಿ ಹೇಳಬೇಕಂದ್ರೆ ಒಬ್ಬರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಇನ್ನು ಇಬ್ಬಿಬ್ಬರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂದರೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನೋಡಬೇಕು. ಬಟ್ ಅಟ್ ಲಾಸ್ಟ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅನ್ನೋದು ಒಂದು ಫೀಲಿಂಗ್ಗೆ ಮಹತ್ವ ಕೊಟ್ಟಿದ್ದಾರೆ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಎಮೋಷನ್ಸು ಫೀಲಿಂಗಿಗೆ ಯಾವುದೂ ಒಂದು ವ್ಯಾಲ್ಯೂನೇ ಇಲ್ಲ. ಈ ಸಿನಿಮಾಗೆ ಬಂದರೆ ಅಟ್ಲೀಸ್ಟ್ ಫ್ರೆಂಡ್ಶಿಪ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಒಂದು ನಮಗೆ ತಿಳಿಸ್ಕೊಡೋ ಅಂಥ ಒಂದು ಸಿನಿಮಾ. ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಸಿನಿಮಾನ ಉಳಿಸ್ಬೇಕು ಅಂದರೆ ಕೂತ್ಕೊಂಡು ರಿವ್ಯೂ ನೋಡೋದಲ್ಲ, ಅಥವಾ ಲೈಕ್ ಕೊಡೋದಲ್ಲ, ಕಮೆಂಟ್ ಮಾಡೋದಲ್ಲ. ಟಿಕೆಟ್ ತೊಗೊಂಡು ಇಲ್ಲಿ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ಮುಂದಿನ ವಾರಕ್ಕೆ ಉಳಿಯುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಟ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಅದ್ಭುತವಾಗಿತ್ತು. ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ತೆಲುಗು ಯಾವ ತಮಿಳು, ಇದೇ ಸಿನಿಮಾ ತೆಲುಗು ತಮಿಳಲ್ಲಿ ಬಂದಿದ್ರೆ ಹಂಗಿತ್ತು ಹಿಂಗಿತ್ತು ಹಂಗೆ ಹಿಂಗೆ ಅಂತ ಹೊಗಳ್ತಾರೆ. ದಯವಿಟ್ಟು ಕನ್ನಡ ಸಿನಿಮಾ ಬಂದು ನೋಡಿ ಸರ್. ಫಸ್ಟು ಅದಕ್ಕಿನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ. ಯಾಕಂದರೆ ನಮ್ಮ ಜನಗಳು ಇಲ್ಲಿ ನೋಡೋದೇ ಇಲ್ಲ, ಬರೀ ಮೈಂಡ್ ಸೆಟ್ಟಲ್ಲೇ ಬಂದು ಸಿನಿಮಾ ನೋಡ್ತಿರ್ತಾರೆ. ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಮಾಡಿ. ಇಡೀ ಸಿನಿಮಾ 3 ಜನ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಸಿನಿಮಾ ತೊಗೊಂಡೋಗಿದ್ದಾರೆ. ಯಾಕಂದರೆ ಫಸ್ಟ್ ಫ್ರೇಮಿಂದ ಹಿಡಿದು ಎಂಡ್ ಫ್ರೇಮ್ವರೆಗೂ ರಕ್ಷು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಖುಷಿಯಾಗುತ್ತೆ. ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಯಾಕಂದರೆ ಹೊಸಬ್ರು ಮಾಡೋದು, ಹೊಸಬ್ರನ್ನ ನೋಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಇಡೀ ಸಿನಿಮಾ ಅಷ್ಟು ಜಾಲಿಯಾಗಿ, ಯಾಕಂದರೆ ನಮ್ಮ ಫ್ಲ್ಯಾಶ್ ಬ್ಯಾಕೆಲ್ಲ ನಮ್ಮ ಫ್ಲ್ಯಾಶ್ ಬ್ಯಾಕೇ ಹೋಗ್ತೀವಿ ನಾವು, ನಮ್ಮ ಕಾಲೇಜ್ ಟೈಮ್ಗೆ ನಾವು ಇದ್ದಿದ್ದು. ಸೊ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಯಾಕಂದರೆ ಹೊಸ ಟೀಮು, ನಮ್ಮ ಟೀಮ್ ಇದು, ನಮ್ಮ ಸಿನಿಮಾ. ಸೊ ದಯವಿಟ್ಟು ಬಂದು ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಯೂತ್ಸ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಂತು ಅವ್ರಿಗೆ ನನಗೆ ಯಾಕೆ ತುಂಬ ಅಚ್ಚುಮೆಚ್ಚು ಅಂದರೆ, ಇವ್ರು ಮೊದಲನೇ ಸಿನಿಮಾ ಮಾಡಿದ್ರು ಅಲೆಮಾರಿ ಅಂತ. ಸೊ ಐ ಹ್ಯಾಡ್ ಗಿವನ್ ಇಮ್ ದ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅವಾರ್ಡ್ 2013 ಸೊ ಇವತ್ತು ಅವರ ಒಂದು ಟೀಮಲ್ಲಿ ಕಂಪ್ಲೀಟ್ ಎಲ್ಲ ಹೊಸಬನ್ನು ಇಟ್ಕೊಂಡು ಮಾಡಿದ್ದಾರೆ, ಹೊಸ ಡೈರೆಕ್ಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಕೇಳೋದೊಂದೇ, ಸೂಪರ್ ಫಿಲಮ್ ಮಾಡಿದ್ದಾರೆ. ಯೂತ್ಸ್ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಬಿಟ್ಟು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆ ಫುಲ್ ಪ್ಯಾಕ್ ಸಂತು ಕೊಟ್ಟಿದ್ದಾರೆ, ಸಂತು ಒಂದು ಟೀಮ್. ಸೊ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಯಂಗ್ಸ್ಟರ್ಸ್ ಒಂದು ಟೀಮ್ ಬಂದಿದೆ. ಇನ್ನೂ ಡಜನ್ ಗಟ್ಟಲೆ ಸಿನಿಮಾ ಮಾಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ವಿಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನರಸಿಂಹಮೂರ್ತಿ ಅಂತ. ನಾನು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟು ಮತ್ತು ನಿರ್ಮಾಪಕರು ಕೂಡ, ನಟನೂ ಹೌದು. ನಂದು ಒಂದು 3 ಸಿನಿಮಾ ಕೂಡ ರನ್ನಿಂಗಲ್ಲಿದೆ. ನನಗೆ ಗಿರೀಶ್ ಗೌಡರು ಇವತ್ತು ಇನ್ವೈಟ್ ಮಾಡಿದ್ರು, ಮತ್ತು ನಮ್ಮ ವಿಕ್ಕಿ ಕೂಡ, ಅವರು ಕೂಡ ನನ್ನ ಭಾಳ ಹಳೆ ಸ್ನೇಹಿತರು ಕೂಡ. ಇವತ್ತು ಈ ಸಿನಿಮಾ ನೋಡಿದೆ, ಭಾಳ ಚೆನ್ನಾಗಿದೆ. ಯಾಕೆಂದರೆ ಇವತ್ತು ಈಗಿನ ಒಂದು ಟ್ರೆಂಡಲ್ಲಿ ಇಬ್ಬರು ಹುಡುಗಿರು ಸಿಕ್ಕಿದ್ರೆ ಇಬ್ಬರನ್ನ ಕ್ಯಾಚ್ ಹಾಕೊಳ್ಳೋಣ ಅನ್ನೋದೇ ಒಂದು ಸ್ಕೀಮ್ ಇರುತ್ತೆ. ಹಾಗಾಗಿ ಒಬ್ಬ ಆ ಹುಡುಗಿನ ಇಷ್ಟಪಟ್ಟು ಜೊತೆಗೆ ಒಂದು ಆಫರ್ ಬಂದಾಗ ಅವನು ಒಂಥರ ಮಿಸ್ಯೂಸ್ ಮಾಡ್ಕೊಬೋದಾಯಿತು. ಅದನ್ನು ಮಾಡ್ಕೊಂಡೇ ಅವರಿಬ್ಬರು ಫ್ರೆಂಡ್ಶಿಪ್ಗಾಗಿ ಅವ್ರನ್ನ ಒಂದು ಲವ್ನೇ ತ್ಯಾಗ ಮಾಡಿ ಅದನ್ನು ಬೇರೆ ಥರ ತೊಗೊಂಡೋಗಿದ್ದಾರಲ್ಲ, ಭಾಳ ಚೆನ್ನಾಗಿದೆ. ಜೊತೆಗೇನು ಅಂತಂದರೆ, ನಾನು ಬಂದಾಗ ಸ್ಟಾರ್ಟ್ ಆಗೋಗಿತ್ತು, ನಾನು ಓಪನಿಂಗ್ ನೋಡಲಿಲ್ಲ. ಆಮೇಲೆ ಹೋಗ್ತಾ ನಾನು ನೋಡಿದಾಗ ಒಂದು ಚೂರು ಬೋರ್ ಆಗ್ದಂಗೆ ಸಿನಿಮಾನ ಭಾಳ ಚೆನ್ನಾಗಿ ಡೈರೆಕ್ಟ್ರು ತೊಗೊಂಡೋಗಿದ್ದಾರೆ. ಅದು ತಕ್ಕನಾಗೆ ಇಬ್ಬರು ಹೀರೋಯಿನ್ಸು ಮತ್ತು ಏನು ಹೀರೋ ಏನಿದ್ದಾರೋ ಅವರು ಭಾಳ ಚೆನ್ನಾಗಿ ಅವರು ಕೊಟ್ಟಂಥ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಭಾಳ ನೀಟಾಗಿ ಕೆಲಸನ ಮಾಡಿದ್ದಾರೆ. ಹಂಗಾಗಿ ಎಲ್ರಿಗೂ ಮನ ಮುಟ್ಟೋ ಥರ ಅವರು ಅಭಿನಯನ ಮಾಡಿದ್ದಾರೆ. ಹಂಗಾಗಿ ನಾನು ಈ ಮೂಲಕ ಪ್ರೇಕ್ಷಕರಿಗೆ ಬರಬೇಕು, ಸಿನಿಮಾನ ನೋಡಬೇಕು,
ಈ ಒಂದು ಕನ್ನಡ ಸಿನಿಮಾಗಳ್ನ ಬೆಳೆಸಬೇಕು, ಈ ಒಂದು ಪ್ರತಿಭೆಗಳ್ನಿಗೆ ಎಂಕರೇಜ್ ಮಾಡಬೇಕು. ಆದರೆ ಒಂದು ದುರದೃಷ್ಟ ಏನಂತಂದರೆ ಇದೊಂದು ಪ್ರಚಾರ ಆಗೋಷ್ಟರಲ್ಲಿ ಆ ಸಿನಿಮಾ ಥಿಯೇಟ್ರಲ್ಲೇ ಇರೋಲ್ಲ. ಇದು ನಮಗೆ ಕೆಲವು ಒಳ್ಳೊಳ್ಳೆ ಸಿನಿಮಾಗೆ ಆಗ್ತಾ ಇರೋದು ಪೆಟ್ಟು ಏನು ಅಂತಂದರೆ ಅದು ಪ್ರಚಾರ ಆಗೋಷ್ಟರಲ್ಲಿ ಸಿನಿಮಾ ಥಿಯೇಟ್ರಲ್ಲಿರೋಲ್ಲ, ಜನಗಳು ಬಂದು ನೋಡೋಕ್ಕಾಗಲ್ಲ. ಆಮೇಲೆ ಆ ಯೂಟ್ಯೂಬಲ್ಲೇ ಅಲ್ಲಿ ಇಲ್ಲಿ ನೋಡಿಕೊಂಡು ಅವ್ರ ಕತೆ ಕಳೆದ ಫಿಲಮ್ ಚೆನ್ನಾಗಿತ್ತು, ನಾವು ನೋಡ್ಬೋದಾಗಿತ್ತು, ಥಿಯೇಟ್ರಲ್ಲಿ ನೋಡ್ಬೋದಾಗಿತ್ತು ಅನ್ನೋ ಒಂದು ಇದು ಮೈಂಡಲ್ಲಿ ಬರ್ತಾಯಿದೆ. ಹಂಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಏನು ಒಂದು ಸಿನಿಮಾ ರಿಲೀಸ್ ಆಗುತ್ತೋ ಅದ್ರ ರಿಸಲ್ಟ್ ಬರ್ತಿದ್ದಂಗೆ ಎಲ್ಲರೂ ಬರಬೇಕು, ಆ ಸಿನಿಮಾನ ನೋಡಬೇಕು, ಎಂಕರೇಜ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ನಾನು ಆಲ್ರೆಡಿ ಒಂದ್ಸರಿ ರಿವ್ಯೂ ಕೊಟ್ಟಿದ್ದೀನಿ. ನಮ್ಮ ಹುಡುಗರು ಗೆಲ್ಲಬೇಕು, ಇವ್ರಿಗೆ ಒಳ್ಳೆ ಫ್ಯೂಚರ್ ಇದೆ, ದಯವಿಟ್ಟು ಇವ್ರನ್ನ ಕಾಪಾಡಿ ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನೀನು ಬಿಟ್ಟೋಗಿದೆ, ಈಗ ಇವರಿಬ್ಬರಿಗೆ ನಾವೇನು ಎಂಟ್ರಿ ಕೊಡ್ಬೋದಾ? ಥ್ಯಾಂಕ್ ಯು ಸಾರಿ. ಹರಿಸಂತು ಸರ್ದು ಇವಾಗ ತಾನೇ ಒಂದು ಸಿನಿಮಾ ನೋಡಿದೆ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ. ಅದಕ್ಕಿಂತ ಮುಂಚೆ ಎಲ್ರಿಗೂ ಕಂಗ್ರ್ಯಾಟ್ಸ್ ಮಾಡ್ತೀನಿ. ಯು ಗೈಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದೀರಾ ಬ್ರೋ, ಸೂಪರಾಗಿ ಮಾಡಿದ್ದೀರಾ. ಆ್ಯಂಡ್ ನೀವಿಬ್ರು ಅಷ್ಟೇ ತುಂಬ ಚೆನ್ನಾಗಿ ಸ್ಕ್ರೀನ್ ಅಪಿಯರೆನ್ಸ್ ಇದೆ, ಯು ಹ್ಯಾವ್ ಡನ್ ವೆಲ್. ಆ್ಯಂಡ್ ಹರಿಸಂತು ಸರ್ ಎನಿ ಟೈಮ್ ಒಂದು ಲವರ್ಸ್ಗಾಗಲಿ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗಾಗಲಿ ಯೂತ್ಸಿಗಾಗಲಿ ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಶಾರ್ಟ್ ಯೂತ್ ಸಿನಿಮಾ. ಸೊ ಎಲ್ಲರೂ ಬಂದು ಮಿಸ್ ಮಾಡಿದೆ ಇವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಫಸ್ಟ್ ನ್ಯೂಸ್ ಕೂಡ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅವ್ರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸಂತು ಸರ್ ನಿಮಗೂ ಒಳ್ಳೆಯದು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕಂಗ್ರ್ಯಾಟ್ಸ್ ಬ್ರದರ್. ಥ್ಯಾಂಕ್ ಯು. ಏನು ಗೊತ್ತಾಗಲಿಲ್ಲ, ಇಬ್ಬರು ನೀವು ಸೆಂಟಿಮೆಂಟು, ಇವರು ಟಾಮ್ ಬಾಯ್ ಥರ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಇಲ್ಲೇನು ಗೊತ್ತಾ ಸರ್, ನಮಸ್ತೆ ಸರ್, ನಿಮ್ಮನ್ನು ಹುಡುಕ್ತಾ ಇದ್ದೀನಿ ಸರ್, ಇಲ್ಲಿ ಇರೋ ಸರ್ ಇಲ್ಲಿ ಬಂದುಬಿಡಿ ಸರ್, ಕ್ಯಾಮ್ರಾಗಳು ಯಾರು ಪರಿಚಯ ಮಾಡ್ಕೊಳ್ಳಿಲ್ಲ ನಿಮ್ಮನ್ನು. ಕಂಗ್ರ್ಯಾಚುಲೇಷನ್ ಬ್ರದರ್ಸ್ದು ಇವತ್ತು ಸೆಲೆಬ್ರಿಟಿ ಶೋಗೆ ಬಂದಿದ್ದೀನಿ. ಹೀರೋ ಸರು ಆಮೇಲೆ ಈ ಮೇಡಮು ಆವಾಗಲೇ ಮಾತಾಡ್ಸಿದ್ರು, ಎಷ್ಟು ಸಿಂಪಲ್ಲಾಗಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾತ್ರ ವಾವ್ ಅನ್ನಂಗೆ ಮಾಡಿದ್ದಾರೆ. 100% ಕ್ಲಿಕ್ ಆಗ್ತಾರೆ ಇಬ್ಬರು ಹೀರೋಯಿನ್ನು, ಆಮೇಲೆ ಇವರು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಮೂವಿನ. ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ, ನಕ್ಕಿ ನನಗೆ ಸಾಕಾಗೋಯ್ತು. ಅದಾಗ್ತಿದ್ದಂಗೆ ಸೆಂಟಿಮೆಂಟು, ಆಮೇಲೆ ಫ್ರೆಂಡ್ಶಿಪ್ದು ಒಂದು ವ್ಯಾಲ್ಯೂ, ಬೆಲೆ, ಅದ್ರ ಜೊತೆಗೆ ಒಬ್ಬರು ಇಬ್ಬರನ್ನ ಹಂಚ್ಕೊಂಡು ಇರೋಕ್ಕಾಗಲ್ಲ ಅನ್ನೋದು ಒಂದು ಅರ್ಥ ಮಾಡಿಸೋದಾಗಲಿ, ಆಮೇಲೆ ಅಪ್ಪಂದು ಇವ್ರದ್ದು ಲವ್ ಆಗಲಿ, ಒಂದು ಎಲ್ಲ ಸೆಂಟಿಮೆಂಟು ತುಂಬ ವಿವರಣೆಯಾಗಿ ತುಂಬ ಶಾರ್ಟಾಗಿ ತೆಗೆದಿದ್ದಾರೆ. ಆದರೆ ಮೂವಿ ಬಂದು ಎಲ್ಲೂ ಬೋರ್ ಆಗಲ್ಲ. ಒಂದು ಸ್ಟಾರ್ಟ್ ಆದರೆ ಸಾಕು, ಇಂಟರ್ವೆಲ್ ಏನಪ್ಪ ಇಷ್ಟು ಬೇಗ ಬಂದುಬಿಡ್ತು ಅಂತ ಅನ್ನಿಸ್ತು. ತಿರ್ಗಾ ಬಂದು ಇಂಟರ್ವೆಲ್ ಆದಮೇಲೆ ತಿರ್ಗಾ ಅದೂ ಅಷ್ಟೇ, ಇಷ್ಟು ಬೇಗ ಮೂವಿನೇ ಮುಗಿದೋಯ್ತಲ್ಲ, ಇನ್ನೊಂದು ಚೂರು ಇರಬಾರ್ದಾಗಿತ್ತ ಅಂತ. ಅಷ್ಟು ಎಲ್ಲೂ ಬೋರ್ ಆಗದೆ ಇರೋಂಗೆ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ 100 ಡೇಸ್ ಮಾಡಿ. ಇವತ್ತು ನಾನು ಸೆಲೆಬ್ರಿಟಿ ಶೋಗೆ ಬಂದಿದ್ದೀನಿ, ಹಿಂದೆ ತಿರುಗಿ ಮುಂದೆ ನೋಡಿದ್ರೆ ಎಲ್ಲ ಕಡೆಯೂ ಹೌಸ್ಫುಲ್ಲು. ಇವತ್ತಿಗೆ 7 ಡೇಸ್ ಅಂತಾರೆ, ಇಷ್ಟು 7 ಡೇಸ್ ಅದು ಇಷ್ಟು ಹೌಸ್ಫುಲ್ ನಡೀತಾ ಇದೆ. ಅದು ಎಲ್ಲ ಥಿಯೇಟ್ರಲ್ಲೂ ಅಂದರೆ ಅರ್ಥ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಹಕರಿಸಿ. ಆಮೇಲೆ ಹೊಸಬ್ರು ಅಳುಬ್ರು ನಂಗೆ ಗೊತ್ತಿಲ್ಲ, ಇವ್ರದ್ದು ಫಸ್ಟಾ ನಿಮ್ಮದು ಫಸ್ಟಾ? ಹೌದಾ? ಎಲ್ಲರೂ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಇವ್ರದಂತೂ ಟಾಮ್ ಬಾಯ್ ಥರ, ಇವ್ರದಂತೂ ಸೆಂಟಿಮೆಂಟ್ ಥರ, ಅಂದರೆ ಇಲ್ಲಿ ನೋಡೋಕ್ಕೆ ಹೆಂಗೆಂಗೋ ಇದ್ದಾರೆ, ಅಲ್ಲಿ ವಾವ್ ಅನ್ನಂಗಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಸಿಂಪಲ್ಲಾಗಿ ಬಂದಲ್ಲಿ ಮಾತಾಡ್ಸಿದ್ರು, ನನಗೆ ನೀವು ಮಾಡಿದ್ದೀರಾ ಮೇಡಮ್ ಅಂತ ಕೈ ಕೊಡ್ತಾ ಇದ್ದೀನಿ, ನಾನೇ ಹೀರೋಯಿನ್ ಅಂತ ಇದ್ದಾರೆ. ಅಂದರೆ ನಂಗೆ ಗೊತ್ತಿರಲಿಲ್ಲ, ಪೋಸ್ಟ್ರಲ್ಲಿ ಅಷ್ಟು ಚೆನ್ನಾಗಿ ಪೋಸ್ಟ್ರು ಮಾಡಿರೋದ್ರಿಂದ, ನನಗೆ ಇಷ್ಟು ಸಿಂಪಲ್ಲಾಗಿರೋದ್ರಿಂದ ನಂಗೆ ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಆದರೆ ಮೂವಿ ಮಾತ್ರ ವಾವ್ ಅನ್ನಂಗೆ ತೆಗೆದಿದ್ದಾರೆ. ಎಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾನು ನೋಡಿರೋ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರು, ಸೂಪರು. ಇವರೆಲ್ಲ ಅಡುಗೆ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ ಹೆಂಗಿದೆ ಅಂದರೆ ಫುಲ್ ಟೇಸ್ಟಿ ಆಗಿದೆ. ಇಲ್ಲೆಲ್ಲ ಹೀರೋಗಳು ಹೆಂಗಿದ್ದಾರೆ ಇವರಿಬ್ಬರು, ಟೇಸ್ಟ್ ಆಗಿದೆ. ಮಧ್ಯದಲ್ಲಿ ನಮ್ಮ ಹೀರೋ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ 2025ನೇ ಸಾಲಿನಲ್ಲಿ 100 ದಿನ ಓಡುತ್ತೆ ಅನ್ನೋದಕ್ಕೆ ಯಾವುದೇ ಥರ ಸಂಶಯ ಇಲ್ಲ. ಪ್ರತಿಯೊಬ್ಬರು ಬಂದು ನೋಡಿ ಈ ಸಿನಿಮಾನ, ನೀವೇ ಹೇಳ್ತೀರಾ ಸಿನಿಮಾ ಹೆಂಗಿದೆ ಅಂತಂದು. ಕಂಗ್ರ್ಯಾಚುಲೇಷನ್ ಬ್ರದರು, ಸೂಪರ್, ಎಕ್ಸ್ಟ್ರಾಡಿನರಿ. ಈಗಿನ ಜನ್ರೇಷನ್ ಸಿನಿಮಾ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಈ ಸಿನಿಮಾ ನೋಡಿದ್ರೆ ನಿಮಗೆ ಒಳ್ಳೆ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಸಿನಿಮಾ ಹಾಸ್ಯ ಭರಿತವಾಗಿದ್ದರೂ ಕೂಡ
ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ನಮ್ಮ ಡೈರೆಕ್ಟ್ರು ಸಂತೋಷ್ ಅವರು ಭಾಳ ಚೆನ್ನಾಗಿ ಇದರಲ್ಲಿ ಕಥೆನ ನಿರ್ದೇಶನ ಮಾಡಿದ್ದಾರೆ. ಸೊ ಭಾಳ ಇಷ್ಟ ಆಯಿತು. ನೋಡಿ, ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ ಕಂಗ್ರ್ಯಾಚುಲೇಷನ್ ಬ್ರದರ್ನ ಗೆಲ್ಲಿಸಿ. ಎಲ್ರಿಗೂ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಇಂಡಿಯಾ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ LM ಕರಿಬಸಪ್ಪ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೇಡಮ್, ಸೂಪರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಏನು ಮೂವಿ ಇದೆ ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ಆರ್ಟಿಸ್ಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ. ಫಸ್ಟ್ ಇಲ್ಲಿ ಒಂದು ಕಾಲ್ ಬಂತು, ಈ ಥರ ಒಂದು ಶೋ ಇದೆ ಅಂತ. ಸೊ ಬಂದೆ. ನಾವು ಯಾವ ತಮಿಳು ಇವಾಗ ಏನು ರೀಸೆಂಟಾಗಿ ನಾನು ನೋಡಿದೆ, ತುಂಬ ಈ ಡ್ಯೂಡ್ ಅಂತ ಒಂದು ಫಿಲಮ್ ನೋಡಿದೆ, ಡ್ರ್ಯಾಗನ್ ಅಂತ ಒಂದು ಫಿಲಮ್ ನೋಡಿದೆ. ಏನು ತಮಿಳು ತೆಲುಗಲ್ಲಿ ಏನು ತೆಲುಗಲ್ಲಿ ಏನು ಯೂತ್ ಫಿಲಮ್ ಇದೆ, ಏನು ಎಂಟರ್ಟೈನಿಂಗ್ ಆಗಿ ಬರ್ತಾಯಿದೆ ಫಿಲಮ್, ಅದಕ್ಕಿಂತ ತುಂಬ ಚೆನ್ನಾಗಿದೆ ಫಿಲಮು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಇದೇ ಫಿಲಮು ತೆಲುಗು ಅಥವಾ ತಮಿಳಲ್ಲಿ ಬಂದರೆ ಎಲ್ಲ ನೋಡ್ತೀರಾ, ಎಲ್ಲೋ ಹೋಗಿ ನೋಡ್ತೀರಾ. ಸೊ ಕನ್ನಡದಲ್ಲಿ ಬಂದರೆ ನನಗೆ ಗೊತ್ತಿರಂಗೆ ಈ ಮೂವಿ ಹೆಸರೇ ನಾನು ಕೇಳಿಲ್ಲ. ಆಲ್ಮೋಸ್ಟ್ ನಾನು ಎಲ್ಲೂ ನೋಡಲಿಲ್ಲ ಈ ಥರ ಪೋಸ್ಟರ್ಸ್ ಆಗಲಿ, ಯಾರು ಇದ್ರ ಬಗ್ಗೆ ಪ್ರಮೋಟ್ ಮಾಡಿದ್ದು ನಾನು ನೋಡಿಲ್ಲ. ಸೊ ಇಂಥ ಮೂವಿನ ಪ್ರಮೋಟ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ನಾವು ಎಲ್ಲರಿಗೂ ಗೊತ್ತಾಗುತ್ತೆ ಇಮಿಡಿಯೇಟಾಗಿ. ಈ ಮೂವಿ ಹೆಸರು ನಾನು ಕೇಳ್ತಾನೆ ಇಲ್ಲ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ನಿಜವಾಗ್ಲೂ ಭಾಳ ಖುಷಿ ಆಯಿತು, ಯಾಕಂದರೆ ತುಂಬ ಒಳ್ಳೆ ಸಿನಿಮಾ. ಯಾಕಂದರೆ ಫಸ್ಟ್ ಹಾಫು ನಕ್ಕಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಸೆಕೆಂಡ್ ಹಾಫ್ ಕಂಟೆಂಟ್ ಮೇಲೆ ಹೋಗುತ್ತೆ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಹೀರೋ ಆಗಿರ್ಬೋದು, ಸಂಜನಾ ಮೇಡಮ್ ಆಗಿರ್ಬೋದು, ಸೊ ಅನುಷಾ ಮೇಡಮ್. ಸೊ ತುಂಬಾ ಚೆನ್ನಾಗಿ ಸೂಪರ್. ಅಂದರೆ ನಂಗೆ ಭಾಳ ಇಷ್ಟ ಆಯಿತು ಪರ್ಫಾರ್ಮೆನ್ಸು. ಎಲ್ಲರೂ ಕೇಳ್ಕೊಳ್ಳೋದಷ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೊಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಹೈಟ್ ಆಗಬೇಕಾ. ಮೂವಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆ್ಯಸ್ ಫ್ರೆಂಡ್ಸ್ ನಾವು ಕೂಡ ಬಂದು ನೋಡಿದ್ವಿ ಸಿನಿಮಾನ. ಸೊ ನಮಗೂ ಕೂಡ ಎಷ್ಟೋ ಕಡೆ ಇದು ರಿಲೇಟ್ ಆಗ್ತಾ ಇತ್ತು. ಎಷ್ಟು ಸ್ವೀಟ್ ಆಗಿದೆ ಅಲ್ವಾ, ಈ ಬಾಂಡಿಂಗ್ ನಮ್ಮಲ್ಲೂ ರಿಯಲ್ ಲೈಫಲ್ಲಿ ಆಗುತ್ತೆ ಅಲ್ವಾ ಅಂತ. ಸೊ ಅಷ್ಟು ಕ್ಯೂಟಾಗಿ ಎಲ್ಲ ಸ್ವೀಟಾಗಿ ಆ್ಯಕ್ಟ್ ಮಾಡಿದ್ದೀರಾ. ನೀವು ಕೂಡ ನಿಮ್ಮ ಡಿಂಪಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಇಡೀ ಸಿನಿಮಾದಲ್ಲಿ. ಸೊ ಎಲ್ಲರೂ ಕೂಡ ಅಮೇಝಿಂಗ್. ಸೊ ಈ ಥರ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಎಲ್ಲರೂ ಮಸ್ಟ್ ವಾಚ್. ಪ್ಲೀಸ್ ಕಂಗ್ರ್ಯಾಚುಲೇಷನ್ ಬ್ರದರ್ನ ಬನ್ನಿ ನೋಡಿ. ಹಾಗೆ ಇಡೀ ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅವಳು ಏನು ಹೇಳಿದ್ರು ಸೇಮ್. ಸಿರಿ ತನು, ಸಮ್ಟೈಮ್ ತನು ಸಿರಿ. ಆ್ಯಕ್ಚುಲಿ ನಾವು ಹೇಳ್ಕೊತಾ ಇದ್ದು ನೀನು ಅಂತ. ಕೆಲವೊಂದು ಕ್ಯಾರೆಕ್ಟರ್ ನಿಮ್ಮಲ್ಲಿರೋ ಕ್ಯಾರೆಕ್ಟರ್ ನನ್ನಲ್ಲಿ ಇರ್ತಿತ್ತು, ಅವಳಲ್ಲಿರೋ ಕ್ಯಾರೆಕ್ಟರ್ ಇದರಲ್ಲಿ ಇರ್ತಿತ್ತು. ಸೊ ಮಿಕ್ಸ್ ಇಲ್ಲ, ಇವರು ಕೂಡ ಸೇಮ್ ಅಂತಿರ್ತಾರೆ. ಅದಕ್ಕೆ ಹಂಗಾರೆ ಅವ್ರು ಸಿರಿ, ನಾನು ತನು. ಆ್ಯಕ್ಚುಲಿ ಐ ಆಮ್ ಯು, ಲೈಕ್ ಕಂಪ್ಲೀಟ್ಲಿ ಲೈಕ್ ಯಾಕೆ ಏನು ಲೈಕ್ ದಟ್. ಶೀಸ್ ಲೈಕ್ ಯಾ ಶೋರ್. ಹಾಯ್, ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಸರ್. ಈಗಷ್ಟೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾ ನೋಡಿ ಬಂದೆ. ಆಫ್ಟರ್ ಲಾಂಗ್ ಟೈಮ್. ನಾನು ಯೂಶ್ವಲಿ ನನ್ನ ಸಿನಿಮಾಗಳಾದಮೇಲೆ ನಾನು ಯಾವುದೇ ಪ್ರೀಮಿಯರ್ಗಳಿಗೆ ಅತಿ ಹೆಚ್ಚು ಹೋಗಿರಲಿಲ್ಲ. ಇದು ಆಫ್ಟರ್ ಲಾಂಗ್ ಟೈಮ್. ಸಂತು ಸರ್ಗೂ ನನಗೂ ಒಂದು 15 ವರ್ಷದ ಬಾಂಡಿಂಗ್ ಇತ್ತು. ಸೊ ಅವ್ರು ಕರೆದ ತಕ್ಷಣ ಬಂದು ಸಿನಿಮಾ ನೋಡಿದೆ. ಯೂಶ್ವಲಿ ಸಿನಿಮಾ ನೋಡಿ ಬೈಕೊಳದೆ ಹೋಗ್ತಾ ಇದ್ದೀನಿ, ಯಾಕಂದರೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ ಅನ್ನೋ ಖುಷಿ ಇದೆ. ನಮ್ಮಲ್ಲಿ ಒಂದು ಕೊರತೆ ಇದೆ. ನಾವು ಯಾವಾಗಲೂ ಕನ್ನಡ ಇಂಡಸ್ಟ್ರೀಲಿ ಸೆಕೆಂಡ್ ಲೈನಲ್ಲಿ ಹೀರೋಗಳಿಲ್ಲ, ಹೀರೋಯಿನ್ಗಳಿಲ್ಲ ಅಂತ ಯಾವಾಗಲೂ ಒಂದು ಕೂಗಿದೆ. ಬಟ್ ನಿಜವಾಗ್ಲೂ ಅದಕ್ಕೆ ನಾವೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದೆ, ಇಂಥ ಒಂದು ಒಳ್ಳೆ ಸಿನಿಮಾಗಳನ್ನ ನಮಗೆ ನಾವೇ ಹಾಳು ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೆಲ್ಲ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೋತೀನಿ, 3 ಜನ ತುಂಬ ಫ್ರೆಶ್ ಆಗಿ ಕಾಣಿಸ್ತಾರೆ, ತುಂಬ ಕ್ಯೂಟಾಗಿ ಕಾಣಿಸ್ತಾರೆ. ಪರ್ಫಾರ್ಮೆನ್ಸ್ ಕೂಡ ಎಲ್ಲೂ ಕೂಡ ಒಂದು ಚೂರು ಹಿಂಗಾಗದೇ ಇರೋಂಗೆ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 3 ಜನಕ್ಕೂ ಕನ್ನಡ ಇಂಡಸ್ಟ್ರೀಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಇಡೀ ಟೀಮ್ ಡೈರೆಕ್ಟರ್ ಎಫರ್ಟ್ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಾಪ್ ಸರ್ ಎಫರ್ಟ್ ಆ್ಯಂಡ್ ಕ್ರಿಯೇಟಿವ್ ಹೆಡ್ ಸಂತು ಸರ್ ಎಫರ್ಟ್. ಪ್ರೊಡ್ಯೂಸರ್ಸ್ಗೂ ಕೂಡ ಹೊಸಬ್ರ ಮೇಲೆ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಪ್ರೊಡ್ಯೂಸರ್ಸ್ಗಳಿಗೂ ಕೂಡ ಇಲ್ಲಿ ನಾವು ಅವ್ರ ಪಾತ್ರ ಕೂಡ ಭಾಳ ದೊಡ್ಡದಿದೆ, ಅವ್ರನ್ನೂ ಸ್ಮರಿಸಬೇಕಾಗುತ್ತೆ. ಓವರ್ ಆಲ್ ಕಂಗ್ರ್ಯಾಚುಲೇಷನ್ ಬ್ರದರ್ ಇಸ್ ಎ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಫನ್ ಸಿನಿಮಾ. ದಯವಿಟ್ಟು ಮಿಸ್ ಮಾಡಬೇಡಿ. ಸುಮ್ಮನೆ ಬಂದು ಸಿನಿಮಾ ಬಂದು ನನಗೆ ತೋರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಕೊಡ್ತಿರೋ ರಿವ್ಯೂ ಅಲ್ಲ. ಇಟ್ಸ್ 100% ರಿವ್ಯೂ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಗೆಲ್ಲಿಸಬೇಕು ನಮ್ಮ ಕನ್ನಡದವರು ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ 3 of you and ಎಂಟೈರ್ ಟೀಮ್. ಥ್ಯಾಂಕ್ ಯು. ಹೇಪ್ಪಾ ನಕ್ಕನ್ಲೇ. ಸೊ ಮೂವಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಫ್ರಮ್ ದ ಫಸ್ಟ್ ಟು ದ ಎಂಡ್ ಇಟ್ ವಾಸ್ ದ ಬೆಸ್ಟ್. ಈ ಮೂವಿಯಲ್ಲೆಲ್ಲ ಇದೆ. ಕನೆಕ್ಷನ್ಸ್, ಫ್ಯಾಮಿಲಿ ಇಶ್ಯೂಸ್, ಎಮೋಷನ್ಸ್, ಫೀಲಿಂಗ್ಸ್, ಫ್ರೆಂಡ್ಶಿಪ್. ದಿಸ್ ಈಸ್ ಕಾಲ್ಡ್ ಮಿಕ್ಸ್ ಮಸಾಲಾ ಮೂವಿ.
ಈ ಮೂವಿಯಲ್ಲಿ ಇಬ್ಬರು ಹುಡುಗಿರು ಸಿಕ್ಕಿರೋ ಥರ ನನ್ನ ಲೈಫಲ್ಲಿ ಯಾರೂ ಸಿಗಲ್ಲ. ಸೊ ಮೋಸ್ಟ್ಲಿ ನೋಡೋಣ. ಸಿಗಲ್ಲ ಅಲ್ಲ ಬ್ರೋ? ಸಿಗಲ್ಲ ಬ್ರೋ, ಒಬ್ಬರೇ ಸಿಗಲ್ಲ, ಇಬ್ಬರಲ್ಲಿ ಸಿಗ್ತಾರೆ. ಸೊ ನಾನು ಇಷ್ಟ ಹೇಳೋದು, ದಿಸ್ ಮೂವಿ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಈ ಮೂವಿ ನೋಡಿದ್ರೆ ನಿಮಗೆ ಮನ್ಸಲ್ಲಿ ಬರುತ್ತೆ ಮತ್ತೆ ಇನ್ನೊಂದ್ಸಲಿ ಬಂದು ನೋಡಬೇಕು ಅಂತ. ನನಗಂತೂ ಆಲ್ರೆಡಿ ಅನಿಸ್ತಾ ಇದೆ ಮತ್ತೆ ಬಂದು ನೋಡಬೇಕು ಅಂತ. ಸ್ಕ್ರೀನ್ ನೋಡ ಆಮೇಲೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Congratulations brother congratulations brother ನಿಮಗೆ ಹೇಳಬೇಕು ಇನ್ಫ್ಯಾಕ್ಟ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಒಳ್ಳೆ ಎಫರ್ಟು. ಯೂಶ್ವಲಿ ಹುಡುಗರ ಫ್ರೆಂಡ್ಶಿಪ್ ಬಗ್ಗೆ ಸುಮಾರು ಸಿನಿಮಾಗಳು ಬಂದಿದೆ, ಬಟ್ ಹುಡುಗಿಯರ ಫ್ರೆಂಡ್ಶಿಪ್ ಬಗ್ಗೆ ಅಂದರೆ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಇರುವಂಥ ಕತೆ. ಇಬ್ಬರು ಒಬ್ಬನೇ ಹುಡುಗನ ಲವ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇರುವಂಥ ಒಂದು ಯುನೀಕ್ ಸ್ಟೋರಿ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಮುಂಗಾರು ಮಳೆಯಲ್ಲಿ ಹೇಳಿದರು. ಬಟ್ ಈ ಸಿನಿಮಾಲಿ ಪ್ರೀತಿ ಮಧುರ, ಸ್ನೇಹ ಅಮರ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಸೊ ದಟ್ ಈಸ್ ದ ವೆರಿ ಯುನೀಕ್ ಪಾರ್ಟ್ ಆಫ್ ದ ಸಿನಿಮಾ ಅನಿಸ್ತು. ಫ್ರೆಂಡ್ಶಿಪ್ ಇಸ್ ಅ ಶಿಪ್ ವಿಚ್ ನೆವರ್ ಸಿಂಕ್ಸ್ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ವೆರಿ ನೈಸ್ ಎಫರ್ಟ್ ಬೈ ದ ಹೋಲ್ ಟೀಮ್. ಸಂತು ಅವರ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ, ಪ್ರತಾಪ್ ಅವರ ಡೈರೆಕ್ಷನ್ ಆ್ಯಂಡ್ ಇವರ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿದೆ. ಗುಡ್ ಲಕ್ ಯು ಆಲ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಬಂದು. ಕಂಗ್ರ್ಯಾಚುಲೇಷನ್ಸ್. ಮೂವಿ ಮಾತ್ರ ಸಖತ್ತಾಗಿತ್ತು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನಾಗತ್ತಂತ ಗೆಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಯೂಶ್ವಲಿ ನಾವಿಬ್ಬರು ಕುತ್ಕೊಂಡು ಮೂವಿಲಿ ಗೆಸ್ ಮಾಡ್ತಾ ಇರ್ತಿದ್ವಿ, ಹೀಗಾಗ್ಬೋದು ಹಾಗಾಗ್ಬೋದು ಅಂತ. ಇದರಲ್ಲಿ ಮಾತ್ರ ಗೆಸ್ ಮಾಡೋಕ್ಕೆ ಆಗಿಲ್ಲ. ಲಿಟ್ರಲಿ ನೀವು 3 ಜನದ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಕಾಮಿಡಿ ಆಗಿರ್ಬೋದು, ನಿಮ್ಮದು ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಕಾಮಿಡಿ, ಪಂಚ್ ಡೈಲಾಗ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಲಾಸ್ಟಿಗೆ ಕೂಡ ನಿಮ್ಮ 3 ಜನದ್ದು ಬಾಂಡಿಂಗ್ ಅದೇನಂತ ಗೊತ್ತಾಯಿತು. ಈ ಥರ ಫ್ರೆಂಡ್ಶಿಪ್ ನಿಜವಾಗ್ಲೂ ಯಾರಿಗೂ ಸಿಗಲ್ಲ ಅನಿಸುತ್ತೆ. ಯು 3 ನೇಲ್ಡ್ ಇಟ್. ಹಾಗೆ ಹರಿ ಸಂತೋಷ್ ಸರ್ ಜೊತೆ ನನಗೊಂದು ಶಾರ್ಟ್ ಮೂವಿ ಮಾಡೋಕ್ಕೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನಿಸ್ತು. ಈ ಮೂವಿ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾರು ಕೂಡ ಮಿಸ್ ಮಾಡದೆ, ಇವಾಗ ವರ್ಕ್ ಅದರಲ್ಲೆಲ್ಲ ಟೆನ್ಷನ್ ಇದ್ದೇ ಇರುತ್ತೆ, ಇಲ್ಲಿಗೆ ಬಂದುಬಿಟ್ಟು ಆರಾಮಾಗಿ ರಿಲೀಫ್ ಆಗಿ ಹೋಗ್ಬೋದು. ಯಾರು ಕೂಡ ಮಿಸ್ ಮಾಡಬೇಡಿ, ಬಂದು ಥಿಯೇಟರಲ್ಲೇ ಮೂವಿ ನೋಡಿ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಒಂದು ನಿಮಿಷ ಹಿಡ್ಕೊ. ಫಸ್ಟು ನಿಮ್ಮೆಲ್ರಿಗೂ ದೃಷ್ಟಿ ತೆಗೆದುಬೇಡ, ನೋಡಿ ಎಷ್ಟು ದೃಷ್ಟಿ ಆಗಿದೆ. ಸೀರಿಯಸ್ಲಿ ಫಸ್ಟಿಂದ ಎಂಡ್ ತನಕ ನಾನು ಕಣ್ಣು ಮುಚ್ಚಿದಂಗೆ ನೋಡಿದ್ದೀನಿ. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಫಸ್ಟ್ ಹಾಫ್ ಅಂತೂ ಕಾಮಿಡಿ ಏನು ನಗ್ಸಿದ್ದೀರಾ ಸರ್. ಆ್ಯಕ್ಟಿಂಗ್ ಅಂತೂ ಕ್ರೇಜಿ, ನೆಕ್ಸ್ಟ್ ಲೆವೆಲ್. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಅಂದರೆ ಒಂದು ಇತ್ತು, ಹೊಸಬ್ರು ಏನು ಮಾಡ್ತಾರೆ, ಹೆಂಗಿರುತ್ತೆ ಅನ್ನೋದು ಸಖತ್ ಕ್ಯೂರಿಯಾಸಿಟಿ ಇತ್ತು. ಬಟ್ ಸೀರಿಯಸ್ಲಿ ನನಗೆ ಎಲ್ಲೋ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಮಾಡ್ತಿದ್ದಾರೆ ಅಂತ ತುಂಬ ಅನ್ನಿಸ್ತು. ಆ್ಯಂಡ್ ನಿಜವಾಗ್ಲೂ ಒಂದೊಂದು ಎಕ್ಸ್ಪ್ರೆಷನ್ನು ಯು ಕಿಲ್ಡ್ ಇಟ್. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅತ್ಯದ್ಭುತ ಅಮೋಘವಾದ ಫ್ರೆಂಡ್ಶಿಪ್ನ ತೋರಿಸಿದ್ದಾರೆ. ನಾನು ಯೂಶ್ವಲಿ ಕನ್ನಡದಲ್ಲಿ ಹೆಂಗಂದರೆ ಲೈಕ್ ಬಾಯ್ಸ್ ಫ್ರೆಂಡ್ಶಿಪ್ ತೋರಿಸೋದು ತುಂಬ ಯೂಶ್ವಲ್ ಅದು. ಬಟ್ ಈ ಥರ ಒಂದು ಗರ್ಲ್ಸ್ ಫ್ರೆಂಡ್ಶಿಪ್ನ ತೋರಿಸಿರೋದು ನನಗೊಂದು ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರಿಗೂ ಅಷ್ಟೇ, ಕನ್ನಡ ಜನತೆಗೆ ಅತ್ಯದ್ಭುತ ಅಮೋಘವಾಗಿರೋ ಒಂದು ಕಂಗ್ರ್ಯಾಚುಲೇಷನ್ ಬ್ರದರ್ ಅನ್ನೋದು ಒಂದು ಮೂವಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಲೇಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಟೀಮ್, ಇಂಥ ಒಳ್ಳೆ ಮೂವಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.